ನಮ್ಮ ಕನ್ನಡದಲ್ಲಿ ಎಷ್ಟು ಸೀರಿಯಲ್ಗಳು ದಾಖಲೆಗಳು ಬರೆದಿವೆಯೋ ಅದರಲ್ಲಿ ಅಶ್ವಿನಿ ನಕ್ಷತ್ರ ಕೂಡ ಒಂದು. ಈ ಸೀರಿಯಲ್ ಮೂಲಕನೇ ಪ್ರತಿಯೊಬ್ಬರ ಮನೆ ಮಾತಾದ ನಟಿ ಅಂದ್ರೆ ಅದು ಮಯೂರಿ ಕ್ಯಾತರಿ. ಆದರೆ ಈಗ ಸದ್ಯಕ್ಕೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹರಿದಾಡುತ್ತಿರುವ ಸುದ್ದಿಗಳು ಏನು ಗೊತ್ತಾ? ನಿಜಕ್ಕೂ ಇವರ ಡೈವರ್ಸ್ ಆಗಿದೆಯಾ ಅಥವಾ ಕೇವಲ ವದಂತಿಯೋ? ಇವರ ಜೀವನದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಏನು ಹೇಳೋಕೆ ಇಷ್ಟಪಡ್ತಾರೆ? ಸೊ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯ ಏನು ಅಂತ ನೋಡೋಣ. ನಾನು ನಿಂಬಾಲು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಫ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಅಶ್ವಿನಿ ನಕ್ಷತ್ರ ಧಾರಾವಾಹಿ ಒಂದು ಟೈಮಲ್ಲಿ ತುಂಬ ಫೇಮಸ್ ಸೀರಿಯಲ್. ಈ ಧಾರಾವಾಹಿಯ ಮೂಲಕವೇ ಮಯೂರಿಯವರು ಎಲ್ಲರಿಗೂ ಪರಿಚಯ ಆಗ್ತಾರೆ. ಮಯೂರಿಯವರಿಗೆ ಇದು ಕೇವಲ ಸೀರಿಯಲ್ ಅಷ್ಟೇ ಅಲ್ಲ, ಅವರ ಜೀವನದ ತಿರುವು ಬಿಂದು. ಆ ಒಂದೇ ಪಾತ್ರ ಅವರ ಬದುಕನ್ನೇ ಬದಲಿಸಿ ಬಿಡುತ್ತೆ. ನೋಡ್ತಾ ಇದ್ದಂತೆ ಮಯೂರಿ ಸೀರಿಯಲ್ನಲ್ಲಿ ಸ್ಟಾರ್ ಆಗಿ ಬೆಳೆಯುತ್ತಾರೆ. ಅಲ್ಲಿಂದ ಅವರ ಜರ್ನಿ ಯಾವತ್ತಿಗೂ ಹಿಂದೆ ತಿರುಗಿ ನೋಡೋದೇ ಇಲ್ಲ. ಧಾರಾವಾಹಿಗಳಲ್ಲಿ ಜನಪ್ರಿಯತೆ ಗಳಿಸಿದ ನಂತರ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಅವರು ಎಂಟ್ರಿ ಕೊಟ್ಟ ಫಸ್ಟ್ ಸಿನಿಮಾ ಸಕ್ಸಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಕೃಷ್ಣಲೀಲಾ ಸಿನಿಮಾದಲ್ಲಿ ವಿಜಯ್ ಜೊತೆ ನಟಿಸಿ ಬಾಕ್ಸ್ ಆಫೀಸ್ನಲ್ಲಿ ಗೆಲುವು ಕಾಣುತ್ತಾರೆ. ನಂತರ ಆಫರ್ ಮೇಲೆ ಆಫರ್ ಬರುತ್ತಲೇ ಹೋಗುತ್ತವೆ. ಇದಾದ ಮೇಲೆ ಇಷ್ಟಕಾಮ್ಯ, ನಟರಾಜ ಸರ್ವಿಸ್, ಕರಿಯಾ 2, 8mm ಬುಲೆಟ್, ರುಸ್ತುಮ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿ ತಮ್ಮದೇ ಆದ ಸ್ಥಾನ ನಿರ್ಮಿಸಿಕೊಂಡರು. ಆದರೆ ಅವರ ಬದುಕಲ್ಲಿ ಬರುವ ಇನ್ನೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಏನಂದ್ರೆ ಅದು ಅವರ ಮದುವೆ. 2020ರಲ್ಲಿ ಮಯೂರಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಮದುವೆಯ ನಂತರ ಚಿತ್ರರಂಗದಲ್ಲಿ ಕಾಣುವುದು ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಗಂಡು ಮಗುವಿಗೆ ಜನ್ಮ ನೀಡಿದ ನಂತರ ಅವರು ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಉಳಿಯಲು ಸ್ಟಾರ್ಟ್ ಮಾಡ್ತಾರೆ. ಅಭಿಮಾನಿಗಳು ಮಯೂರಿ ಮತ್ತೆ ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಎಂದು ಕಾಯುತ್ತಿರುವಾಗ ಇತ್ತೀಚೆಗೆ ಅವರು ಮತ್ತೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಈ ಕಮ್ಬ್ಯಾಕ್ ಜೊತೆಗೆ ಅವರ ದಾಂಪತ್ಯ ಜೀವನದ ಬಗ್ಗೆ ಕೆಲವು ಪ್ರಶ್ನೆಗಳು ಎದ್ದಿವೆ. ಆ ಪ್ರಶ್ನೆಗಳೇ ಈಗ ಕೆಲವೊಂದು ಕಡೆ ವೈರಲ್ ಆಗುತ್ತಿವೆ. ಡೈವರ್ಸ್ ಆಗಿದೆಯಾ, ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆಯಾ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತು. ಈ ಬಗ್ಗೆ ಅವರು ಏನು ರೆಸ್ಪಾನ್ಸ್ ಮಾಡಿದ್ರು ಅನ್ನೋದೇ ಈ ವಿಡಿಯೋದ ಸಾರಾಂಶ. ಇತ್ತೀಚೆಗೆ ರಾಜೇಶ್ ಗೌಡ ನಡೆಸಿಕೊಡುವ ಯೂಟ್ಯೂಬ್ ಪಾಡ್ಕಾಸ್ಟ್ ನಲ್ಲಿ ಮಯೂರಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದರು. ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದು ಏನು ಗೊತ್ತಾ? ಮೊದಲಿಗೆ ನಾನು ಡೈವರ್ಸ್ ಎನ್ನುವ ಹೇಳಿಕೆಯನ್ನೇ ಕೊಟ್ಟಿಲ್ಲ. ಡೈವರ್ಸ್ ಆಗಿದೆಯಾ ಇಲ್ಲವಾ ಅಂತ ನೀವು ಹೇಳಿದ್ದೀರಾ. ನನಗೆ 5 ವರ್ಷ ಮಗ ಇದ್ದಾನೆ. ನನಗೆ ಅದ್ಭುತವಾದ ಕುಟುಂಬವಿದೆ. ನನ್ನ ಮಗನಿಗೆ ಒಳ್ಳೆಯ ತಾಯಿ ಇದ್ದಾಳೆ, ಒಳ್ಳೆಯ ಅಪ್ಪ ಇದ್ದಾರೆ. ರಿಲೇಶನ್ಶಿಪ್ ಸ್ಟೇಟಸ್ ಬಗ್ಗೆ ಮಾತನಾಡುವುದಕ್ಕೆ ಇಷ್ಟಪಡೋದಿಲ್ಲ. ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಕ್ಕೆ ಇಷ್ಟಪಡೋದಿಲ್ಲ ಎಂದು ಉತ್ತರ ಕೊಡ್ತಾರೆ. ಇದರಿಂದ ಸ್ಪಷ್ಟವಾಗೋದು ಏನಂದ್ರೆ ಮಯೂರಿ ಡೈವರ್ಸ್ ವಿಚಾರವನ್ನು ಒಪ್ಪಲು ಇಲ್ಲ, ತಿರಸ್ಕರಿಸಲು ಇಲ್ಲ. ನೀವು ನಿಮ್ಮ ಕಲ್ಪನೆಯನ್ನ ಎಂಜಾಯ್ ಮಾಡಿಕೊಂಡು ಇರಿ ಎಂದು ಹೇಳಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸಿಬಿಡ್ತಾರೆ. ಮತ್ತೊಂದು ಮುಖ್ಯ ವಿಷಯ, ಅವರು ತಮ್ಮ ಮಗನ ಬೆಳವಣಿಗೆ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟು ಮಾತನಾಡಿದ್ದು, ನನ್ನ ಮಗ ತುಂಬಾ ಖುಷಿಯಾಗಿದ್ದಾನೆ. ತಾಯಿಯಾಗಿ ನಾನು ಅವನಿಗೆ ಒಳ್ಳೆಯ ವಾತಾವರಣ ಕೊಡಬೇಕು, ಅವನಿಗೆ ನೆಗೆಟಿವ್ ವಾತಾವರಣ ಬೇಡ ಎಂದು ಹೇಳಿದ್ದಾರೆ. ವೀಕ್ಷಕರೇ, ಇದರ ಅರ್ಥ ಏನು ಗೊತ್ತಾ? ಒಬ್ಬ ನಟಿಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಮಹಿಳೆಯಾಗಿ ಮಯೂರಿ ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದಾರೆ. ವೈಯಕ್ತಿಕ ಜೀವನದ ಬಗ್ಗೆ ಮೌನವಾಗಿರುವುದು ಅವರ ಆಯ್ಕೆ. ಇದನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಸೊ ಸ್ಪಷ್ಟವಾಗಿ ನನ್ನ ಪ್ರಕಾರ ಹೇಳಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಪ್ರತಿಯೊಂದು ಸುದ್ದಿ ಸತ್ಯವಾಗಿರುವುದಿಲ್ಲ. ಮಯೂರಿ ಕ್ಯಾತರಿ ತಮ್ಮ ಜೀವನವನ್ನು ತಮ್ಮ ರೀತಿಯಲ್ಲಿ ನಡೆಸುತ್ತಿದ್ದಾರೆ. ಅವರ ಗಮನ ಈಗ ಅವರ ಮಗನ ಬೆಳವಣಿಗೆ ಮತ್ತು ವೃತ್ತಿಪರ ಜೀವನದ ಮೇಲೆ ಇದೆ. ಡೈವರ್ಸ್ ಬಗ್ಗೆ ಅವರು ಮಾತನಾಡಲು ಇಷ್ಟಪಡದಿದ್ದರೆ ಅದು ಅವರ ವೈಯಕ್ತಿಕ ಹಕ್ಕು. ಅಭಿಮಾನಿಗಳಾಗಿ ನಾವು ಮಾಡಬೇಕಾದದ್ದು ಒಂದೇ, ಅವರ ಕೆಲಸವನ್ನ ಮೆಚ್ಚುವುದು ಮತ್ತೆ ಬೆಂಬಲಿಸುವುದು. ನಿಮಗೇನನ್ಸತ್ತೆ? ಮಯೂರಿ ಈ ವಿಷಯದಲ್ಲಿ ಮೌನವಾಗಿರುವುದು ಸರಿಯೇ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇಂತಹ ಅನೇಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.